ಆತ್ಮೀಯ ರೈತ ಬಾಂಧವರ ಪ್ರಿಯೋಷಕರೇ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತೆಂಗಿನ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿ ನೀಡುವಂತ ಒಂದು ಸೀರೀಸ್ ನ ಮಾಡ್ತಾ ಇದ್ದೇನೆ. ಅದರಲ್ಲಿ ಈ ಒಂದು ವಿಡಿಯೋದಲ್ಲಿ ಮಣ್ಣು, ಹವಾಗುಣ ಮತ್ತೆ ಬಿತ್ತನೆ ಕಾಲದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಕೊಡ್ತಾ ಇದ್ದೇನೆ. ನಿಮ್ಗೆ ಗೊತ್ತಿರುವಂತೆ ತೆಂಗು ಸಾಮಾನ್ಯವಾಗಿ ನಾವು ಕಲ್ಪವೃಕ್ಷ ಅಂತ ಹೇಳಿ ಕರಿತೀವಿ. ಸೊ ಈ ಒಂದು ತೆಂಗು ಬೆಳೆಯನ್ನ ಬೆಳಿಬೇಕಂತ ಹೇಳಿದ್ರೆ ಸಾಮಾನ್ಯವಾಗಿ ಯಾವುದೇ ರೀತಿಯ ಮಣ್ಣಲ್ಲಾದ್ರೂ ಕೂಡ ನೀವು ಬೆಳಿಬೋದು. ಆದ್ರೆ ಸಂಪೂರ್ಣವಾಗಿ ನೀರು ಬಸಿದು ಹೋಗುವಂತ ಮಣ್ಣನ್ನ ನಾವು ಸೂಕ್ತವಾಗಿ ಆಯ್ಕೆ ಮಾಡ್ಕೊಂತೀವಿ. ಯಾಕಂದ್ರೆ ನೀರು ನಿಂತ್ರೆ ಅಲ್ಲಿ ನಿಮ್ಗೆ ಬೇರು ಕೊಳೆತು ರೋಗ ಬರುವಂತ ಒಂದು ಚಾನ್ಸಸ್ ಇರುತ್ತೆ. ಸಾಮಾನ್ಯವಾಗಿ ಈಗ ಕಳೆದ ಒಂದು 2 ವರ್ಷದ ಹಿಂದೆ ಸಾಕಷ್ಟು ಮಳೆ ಆಗಿತ್ತು. ಆ ಸಂದರ್ಭದಲ್ಲಿ ಒಂದು 6 ತಿಂಗಳು ವರ್ಷದವರೆಗೂ ನೀರು ನಿಂತಿರುವಂತಹ ತೋಟಗಳಿದಾವೆ. ಆದರೂ ಕೂಡ ತೆಂಗು ಬದುಕಿದೆ. ಆದ್ರೆ ವಾಣಿಜ್ಯವಾಗಿ ಬೆಳಿಬೇಕಾದ್ರೆ ನೀವು ನೀರು ಬಸಿದು ಹೋಗುವಂತಹ ಒಂದು ಸೂಕ್ತವಾದ ಮಣ್ಣನ್ನು ಆಯ್ಕೆ ಮಾಡುವಂಥದ್ದು ಬೇಕಾಗಿರುತ್ತೆ. ತುಮಕೂರು, ಹಾಸನ, ಮಂಡ್ಯ ಈ ಪ್ರಾಂತ್ಯದ ಮಣ್ಣು ಸಾಕಷ್ಟು ಸೂಕ್ತವಾಗಿ ಇರುವಂತಹ ಒಂದು ಮಣ್ಣಾಗಿರುತ್ತೆ ತೆಂಗನ್ನ ಬೆಳಿಲಿಕ್ಕೆ. ಜೊತೆಗೆ ರಸಸಾರ, ಮಣ್ಣಿನ ರಸಸಾರ ಬಂದು 5.5 ಇಂದ 8 ಇಲ್ಲಿವರೆಗೂ ಕೂಡ ಈ ತೆಂಗು ಬೆಳೆ ಏನು ವಾಣಿಜ್ಯವಾಗಿ ಬೆಳೆಯುತ್ತೆ. ಸಾಮಾನ್ಯವಾಗಿ ನಮ್ಮ ಮಣ್ಣಲ್ಲಿ ಎಲ್ಲ 7ರ ಆಸುಪಾಸಿನಲ್ಲೇ ಇದೆ ಈ ರಸಸಾರ. ನಾವು ಈಗ ಇತ್ತೀಚೆಗೆ ಮಣ್ಣಿನ ಪರೀಕ್ಷೆ ಕೂಡ ಮಾಡಿಸಿದ್ದೇನೆ. ನಮ್ಮ ಮಣ್ಣಿನ ರಸಸಾರ ಬಂದು ಒಂದು 7ರ ಹತ್ರ ಇದೆ. ಅದರ ಜೊತೆಗೆ ಬಿತ್ತನೆ ಕಾಲ ಯಾವಾಗಪ್ಪ ಬಿತ್ತನೆ ಮಾಡ್ಬೇಕಂತ ಹೇಳಿದ್ರೆ, ನೀವು ಯಾವುದೇ ಕಾಲದಲ್ಲಿ ಬಿತ್ತನೆ ಮಾಡಿದ್ರೂ ತೆಂಗು ಬೆಳೆಯುತ್ತೆ. ಆದರೆ ವಾಣಿಜ್ಯವಾಗಿ ಮತ್ತೆ ನೆಟ್ಟಿದ ಎಲ್ಲ ಒಂದು ತೆಂಗಿನ ಸಸಿಗಳು ತುಂಬಾ ಉತ್ಕೃಷ್ಟವಾಗಿ ಬೆಳಿಬೇಕಂತ ಹೇಳಿದ್ರೆ ಮುಂಗಾರು ಸ್ಟಾರ್ಟ್ ಆಗುತ್ತಲ್ಲ, ಮೇ ಜೂನ್ ಆ ಟೈಮು, ಆ ಟೈಮಲ್ಲಿ ನಿಮ್ಮ ಒಂದು ತೋಟದಲ್ಲಿ ನೀವು ತೆಂಗಿನ ಸಸಿನ ನೆಟ್ಟರೆ ಸಾಕಷ್ಟು ಉತ್ತಮ ಗುಣಮಟ್ಟದ ಸಸಿಗಳದಾಗ್ತವೆ. ಜೂನಿಂದ ಸೆಪ್ಟೆಂಬರ್ವರೆಗೂ ಅಥವಾ ಮೇಯಿಂದ ಸೆಪ್ಟೆಂಬರ್ವರೆಗೂ ನೀವು ಈ ಸಸಿಯನ್ನ ನೆಡ್ಬೋದು. ನೀವೇನಾದ್ರೂ ಚಳಿಗಾಲದಲ್ಲಿ ಗಿಡಗಳನ್ನ ನೆಟ್ಟರೆ ಅಥವಾ ಬೇಸಿಗೆಯಲ್ಲಿ ಗಿಡಗಳನ್ನ ನೆಟ್ಟರೆ ಅದು ಸಾಕಷ್ಟು ಉತ್ತಮ ರೀತಿಯಲ್ಲಿ ಅದು ಬರೋದಿಲ್ಲ. ಹಾಗಾಗಿ ಈ ಮಾನ್ಸೂನ್ ಏನು ಬರುತ್ತೆ, ಸೌತ್ ವೆಸ್ಟ್ ಮಾನ್ಸೂನ್ ಏನು ಬರುತ್ತೆ, ಆ ಒಂದು ಟೈಮ್ನಲ್ಲಿ ನೀವು ನೆಟ್ಟರೆ ಗಿಡಗಳನ್ನ ಆ ಮಳೆ ನೀರಿಗೂ ತುಂಬ ಚೆನ್ನಾಗಿ ಅದು ಕೂರೋದ್ರಿಂದ ಉತ್ತಮವಾಗಿ ಆ ಸಸಿಗಳ ಬೆಳವಣಿಗೆ ಆಗುತ್ತೆ.